ಯಾಕೆ ಅಕ್ಕಮಹಾದೇವಿ ಕೂದಲಿಂದ ಮುಚ್ಕೊಂಡಿದ್ಲಂತೆ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಕೂದಲಿಂದ ದೇಹ ಮುಚ್ಕೊಂಡಿದ್ಲು ಅಂತ ಹೇಳುತ್ತೆ. ಇಂಥ ಎಲ್ಲ ಕನ್ಸ್ಟ್ರಕ್ಟ್ಗಳಿಂದ ಹೆಣ್ಣನ್ನು ಹೊರಗೆ ತರಬೇಕು. ಯಾವುದನ್ನು ಸತ್ಯಕ್ಕೆ ಜಗದ ಹಾಹೆ ಅಂತ ಕರಿತಾಳೋ ಆ ಜಗದ ಹಾಹೆಯಿಂದ ನಾವು ಹೊರಗೆ ತರಬೇಕು. ಅಕ್ಕನ ವಚನಗಳು ಮತ್ತು ಅಕ್ಕನನ್ನು ಕುರಿತ ಇತರ ವಚನಗಳು ಅವನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರುವ ಪ್ರಯತ್ನ ನಿರಂತರವಾಗಿದ್ದೇನೆ. ಇವತ್ತು ನಾವೇನು ಅಂದ್ಕೊಳ್ತೀವಿ ಹೇಳಿ, ಮದುವೆ ನನ್ನ ಆಯ್ಕೆ ಅಂದ್ಕೊಳ್ತೀವಿ ಅಲ್ವಾ? ಆ ಮದುವೆನಲ್ಲಿ ಮುಂದುವರಿಬೇಕಾ ಬೇಡವಾ ಅದು ನನ್ನ ಆಯ್ಕೆ ಅಂತ ಅಂದ್ಕೊಳ್ತೀವಿ. ನನಗೆ ಬೇಕಾದ ವೃತ್ತಿಯನ್ನೇ ನಾವು ಆರಿಸ್ಕೋಬೇಕು ಅಂತ ಹೇಳ್ತೀವಿ ಅಲ್ವಾ? ಮುಂಚೆ ನಾವು ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಕೋರ್ಸ್ ತೊಗೋಬೇಕು, ಯಾರನ್ನು ಮದುವೆ ಮಾಡ್ಕೊ ಎಲ್ಲ ತೀರ್ಮಾನ ಆಗಿಬಿಡ್ತಿತ್ತಲ್ವ. ಸಮ್ವನ್ ಯೂಸ್ ಟು ಡೈರೆಕ್ಟ್ ಅವರ್ ಲೈಫ್. ಆದರೆ ಅಕ್ಕ ಹೇಳ್ತಾ ಇರೋದು ಏನನ್ನು, ನನ್ನ ಬದುಕನ್ನು ನಾನೇ ನಿರ್ದೇಶನ ಮಾಡ್ಕೊಳ್ತೀನಿ ಅನ್ನೋದನ್ನು ಅಲ್ವಾ. ಆ ದೃಷ್ಟಿಯಿಂದ ಅಕ್ಕ ನನಗೆ ಒಂದು ರೋಲ್ ಮಾಡೆಲಾಗಿ ನಿಂತ್ಕೋತಾಳೆ ಅನ್ನೋದನ್ನೇ ನಾವು, ಅದು ನಾನು ಬೆತ್ತಲೆ ಇದ್ದೀನೋ, ನಾನು ಬಟ್ಟೆ ಹಾಕ್ಕೊಂಡಿದ್ದೀನೋ ಬಿಟ್ಟಿದ್ದೀನೋ,